ನಮಸ್ತೆ, ನಾವು ಮಂಗಳೂರು ಸಿರಾಕಿಯಿಂದ ಮಾತಾಡ್ತಾ ಇದ್ದೇವೆ. ಇವತ್ತು ನಾವು ನಮ್ಮ ಸಿರಾಕೇರ್ ಮಂಗಳೂರು ಸೆಂಟರ್ ಇಂದ ಸುಮಾರು 60 ಕಿಲೋಮೀಟರ್ ದೂರದಲ್ಲಿರುವಂತಹ ಎಸ್ ಮೊಹಮ್ಮದ್ ಬ್ರದರ್ ಅವರ ಮನೆಗೆ ಬರುತ್ತಿದ್ದೇವೆ. ಸೊ ಅವರು ಸೆಂಟರ್ 20 ದಿನಗಳ ಥೆರಪಿ ಮಾಡಿ ಇವಾಗ ಮನೆಯಲ್ಲಿ ಕೂಡ ಸಿರಾಕೇರ್ ಥೆರಪಿ ಮಾಡಲು ಇಷ್ಟಪಡ್ತಾ ಇದ್ದಾರೆ. ಸೊ ನಾವು ಸಿರಾಕೇರ್ ಥೆರಪಿ ಜೊತೆಗೆ ಅವರ ಮನೆಗೆ ಬರುತ್ತಿದ್ದೇವೆ. ಬನ್ನಿ. ಓಕೆ ಸಿಸ್ಟರ್, 20 ದಿನದಿಂದ ಥೆರಪಿಯನ್ನ ಮಾಡ್ತಾ ಇದ್ದೀರಿ. ಇವಾಗ ಆಲ್ಕಲೈನ್ ನೀರನ್ನು ಕುಡಿದು ಹೇಗೆ ಅನಿಸ್ತಾ ಇದೆ? ನನಗೆ ತುಂಬಾ ಕ್ಯೂರ್ ಆಗಿದೆ. ಯಾಕೆಂದ್ರೆ ನಾನು ಥೆರಪಿಗೆ ಅಂತ ಮಂಗಳೂರಿಗೆ ಬರ್ತಾ ಇದ್ದೆ. ಬರುವಾಗ ನೀವು ನನಗೆ 3 ದಿವಸದ ನಂತರ ವಾಟರ್ ಥೆರಪಿ ಕೊಡ್ತಾ ಇದ್ರಿ. ಆಗ ಒಂದು ವಾಟರ್ ಥೆರಪಿ ಕೊಡುವಾಗ 3 ದಿವಸದ ನಂತರ ನನಗೆ ಸ್ವಲ್ಪ ಅದರದ್ದೊಂದು ಬೆನಿಫಿಟ್ ಸಿಗ್ತಾ ಬಂತು. ಯಾಕೆಂದ್ರೆ ಗ್ಯಾಸ್ಟ್ರಿಕ್ ಕಡಿಮೆ ಆಯಿತು, ಕೂದಲು ಸ್ವಲ್ಪ ಇದಾಗ್ತಾ ಬಂತು, ಹೇರ್ ಫಾಲ್. ಏನಿಲ್ಲ ಪ್ರಾಬ್ಲಮ್ ಇತ್ತು? ನನಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇತ್ತು, ಥೈರಾಯ್ಡ್ ಪ್ರಾಬ್ಲಮ್ ಇತ್ತು, ತುಂಬಾ ಇತ್ತು, ಕೂದಲು ಅದೆಲ್ಲ ಇತ್ತು ತುಂಬ. ಈಗ ತುಂಬಾ ಕಡಿಮೆ ಆಗಿದೆ ನನಗೆ. ತುಂಬಾ ಮದ್ದು ಮಾಡಿದ್ದೇನೆ ನಾನು ಮಂಗಳೂರಿದ್ದು, ಅಲ್ಲಿ ಬೆಳ್ತಂಗಡಿ ಆಚೆ ಈಚೆ ಎಲ್ಲ ಕಡೆ ಮದ್ದು ಮಾಡಿದ್ದೇನೆ. ಆದ್ರೆ ಕಡಿಮೆ ಆಗ್ಲಿಲ್ಲ. ಈಗ ನಾನು ಆಲ್ಕಲೈನ್ ವಾಟರ್ ಕುಡಿಯೋ ನಂತರ ತುಂಬಾ ನನಗೆ ಇಂಪ್ರೂವ್ಮೆಂಟ್ ಕಾಣ್ತಾ ಇದೆ. ಓಕೆ ಸಿಸ್ಟರ್, ಬರೀ 20 ದಿನ ಮಾತ್ರ ಸೆಂಟರ್ ಅಲ್ಲಿ ಥೆರಪಿಯನ್ನ ಮಾಡಿದ್ವಿ. 20 ದಿನದಲ್ಲಿ ಈ ಒಂದು ಆಲ್ಕಲೈನ್ ಡಿವೈಸ್ ಅನ್ನ ಮನೆಗೆ ಹಾಕಿಸ್ಬೇಕಂತ ಏಕೆ ಅನಿಸಿತು? ಯಾಕೆಂದ್ರೆ ನನಗೆ ಮಕ್ಕಳಿಗೆ ಕೂಡ ತುಂಬಾ ಇಷ್ಟ ನೀರಂದ್ರೆ. ನಾನಲ್ಲಿ ಮನೆಗೆ ತರುವಾಗ ಅದನ್ನು ಜಾಸ್ತಿ ಕುಡಿಯುವುದೇ ನನ್ನ ಮಕ್ಕಳು. ಯಾಕೆಂದ್ರೆ ಅವಳಿಗೆ ತುಂಬಾ ಇಷ್ಟ ಆಗಿದೆ ಆಲ್ಕಲೈನ್ ವಾಟರ್ ಅಂತ. ಅದಕ್ಕೆ ನನ್ನ ಹಸ್ಬೆಂಡ್ ಹತ್ರ ಫಸ್ಟಿಗೆ ಹೇಳಿದ್ದೇನೆ, ನನಗೆ ಆಲ್ಕಲೈನ್ ವಾಟರ್ ಒಂದು ಮನೆಗೆ ತರಲೇಬೇಕು, ಅದೊಂದು ಹಾಕಿಸ್ಬೇಕಂತ. ತುಂಬಾ ಬೆನಿಫಿಟ್ ಉಂಟು ನನಗೆ. ಗ್ಯಾಸ್ಟ್ರಿಕ್ ಇದೆಲ್ಲ ಕಡಿಮೆ ಆಗಿದೆ. ಮಕ್ಕಳಿಗೆ ಕೂಡ ಈಗ ಬೇರೆ ನೀರೇ ಕುಡಿಯುವುದಿಲ್ಲ, ಅದೇ ನೀರು ಆಗಬೇಕು ಅವರಿಗೆ. ಹಾಗೆ ಮತ್ತೆ ನಾನು ಡೈಲಿ ಮಂಗಳೂರಿಗೆ ಬರ್ಬೇಕಲ್ಲ ಬೆಳ್ತಂಗಡಿಯಿಂದ, ತುಂಬಾ ದೂರ ಆಗ್ತಾ ಉಂಟು. ನನಗೆ ಕಷ್ಟ ಆಗ್ತದೆ ಮಕ್ಕಳನ್ನೆಲ್ಲ ಸ್ಕೂಲ್ಗೆ ಕಳಿಸ್ಬೇಕು. ಆದ್ರೂ ಕೂಡ ನಾನು ಬರೋದು. ಯಾಕೆಂದ್ರೆ ನನಗೆ ತುಂಬಾ ಇದಾಗಿದೆ, ಕಡಿಮೆ ಆಗಿದೆ ಗ್ಯಾಸ್ಟ್ರಿಕ್ ಇದೆಲ್ಲ. ಅದು ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ, ನನಗೆ 20 ದಿವಸ ಹೋಗ್ಲೇಬೇಕು ಅಂತ ಹೇಳಿ ನಾನು ಬಂದು ಇದು ಮಾಡಿದ್ದು. ಇವತ್ತು ಇಂಪ್ರೂವ್ಮೆಂಟ್ ತುಂಬಾ ಇಂಪ್ರೂವ್ಮೆಂಟ್ ಮನೆಗೆ ನಾನು ಅನಿಸಿತ್ತು. ಓಕೆ ಬ್ರದರ್, ಲಾಸ್ಟ್ ಆಗಿ ಒಂದು ಕ್ವಶನ್. ಈ ಒಂದು ಡಿವೈಸ್ ಗೆ ಹಾಕಿರುವಂತಹ ಹಣ ನಿಮ್ಗೆ ವೇಸ್ಟ್ ಅಂತ ಏನಾದ್ರೂ ಅನಿಸುತ್ತಾ? ಇಲ್ಲ, ಫಸ್ಟಿಗೆ ಹಾಗೆ ಅನಿಸಿತ್ತು. ಅಂದ್ರೆ ಇದಕ್ಕೆಲ್ಲ ವೇಸ್ಟ್ ಆಗ್ತಲ್ಲ ಅಂತ. ಈಗ ಅಂದ್ರೆ ನನ್ನ ಮಿಸಸ್ ಇದೆಲ್ಲ ಬೆನಿಫಿಟ್ ಎಲ್ಲ ಇದಾಗುವಾಗ ಇಂಪ್ರೂವ್ಮೆಂಟ್ ಕಾಣುವಾಗ ಇನ್ನು ನಮ್ಮ ಮಕ್ಕಳಿಗೂ ಸಹ ಬೇಕಲ್ಲ ಅಂತ ನನಗೆ ಅದು ಅದ್ರ ಖುಷಿ ಆಗ್ತದೆ. ಯಾಕಂದ್ರೆ ಇದಕ್ಕೆ ಆಗಿದ ಹಣ ವೇಸ್ಟ್ ಆಗುದಿಲ್ಲ ಅಂತ ಅನಿಸ್ತಾ ಇದೆ. ಇಡೀ ಫ್ಯಾಮಿಲಿ ಆರೋಗ್ಯ ನಮ್ಮ ಸಿರಾಕೇರಲ್ಲಿ ಸಿಕ್ಕಿದೆ. ಓಕೆ ಸಿಸ್ಟರ್, ಥ್ಯಾಂಕ್ ಯು. ಓಕೆ, ಮೊಹಮ್ಮದ್ ಬ್ರದರ್ 20 ದಿನದಿಂದ ಸಿರಾಕೇರ್ ಸೆಂಟರ್ ಅಲ್ಲಿ ಥೆರಪಿಯನ್ನ ಮಾಡ್ತಾ ಬಂದ್ರಿ. ಹಾಗೇನೆ ಇವಾಗ ಮನೆಯಲ್ಲಿ ಆಲ್ಕಲೈನ್ ಜೊತೆಗೆ ಚೇರ್ ಬೆಡ್ ಅನ್ನು ಕೂಡ ಯೂಸ್ ಮಾಡ್ಬೇಕು ಅಂತ ಹೇಳಿ ಮನೆಗೆ ಥೆರಪಿಯನ್ನ ತಂದು ಮಾಡಿದ್ದೀರಿ. ಥೆರಪಿಗೆ ಬರುವುದಕ್ಕಿಂತ ಮೊದಲು ಏನೆಲ್ಲ ಪ್ರಾಬ್ಲಮ್ ನಂದು ಮೈನ್ ಅಂದ್ರೆ ಡಿಸ್ಕ್ ಇದ್ದ ಪ್ರಾಬ್ಲಮ್ ತುಂಬಾ ಕಡೆ ಎಲ್ಲ ಮದ್ದು ಮಾಡಿದ್ದೇನೆ, ಏನು ಪ್ರಯೋಜನ ಆಗ್ಲಿಲ್ಲ. ಹಾಗೆ ಇಲ್ಲಿ ಲೋಕಲ್ ಆಯುರ್ವೇದ ಮದ್ದು ಮಾಡಿ ಆಯ್ತು, ಮತ್ತೆ ಇಂಗ್ಲಿಷ್ ಮದ್ದು ಎಲ್ಲ ಮಾಡಿ ಆಯ್ತು, ಏನು ಪ್ರಯೋಜನ ಆಗ್ಲಿಲ್ಲ. ಹಾಗೆ ನಮ್ಮ ಊರಲ್ಲಿ ಒಂದು ಫಂಕ್ಷನ್ ಇರುವಾಗ ಅಲ್ಲಿ ನಾನು ತಂದೆ ಹೋಗಿದ್ರೆ, ಅಲ್ಲಿ ತಂದೆಗೆ ಒಬ್ಬ ಪರಿಚಯ ಆದ್ರು. ಅವ್ರು ಹೇಳಿದ್ರು ಈಗ ಸರಾಕಿಗೆ ಹೋಗಿದ್ರೆ ಅಲ್ಲಿ ಸ್ವಲ್ಪ ಪ್ರಯೋಜನ ಆಗ್ತಂತ ಹೇಳಿದ್ರು. ಅದು ನಿಮ್ಮಲ್ಲಿ ಮದ್ದಿಲ್ಲ, ಬರೀ ಎಕ್ಸರ್ಸೈಸ್ ಸರಿ ಮಾಡ್ತಾರೆ ಅಂತ ಹೇಳಿದ್ರು. ನಮ್ಗೆ ಅದ್ರ ಒಂದು ವಿಶ್ವಾಸ ಬರ್ಲಿಲ್ಲ. ಯಾಕೆ ಮದ್ದಿಲ್ಲದೆ ಸರಿ ಆಗುದು ಕಷ್ಟ ಅಂತ ಹೇಳಿ. ಆದ್ರೂ ಸರಿ ನೋಡುವ ತಂದೆ ಹೇಳಿದ್ರಲ್ಲ, ನೋಡುವ ಸರಿ ಆಯ್ತು ಅಂತ ಹೇಳಿ ಅಲ್ಲಿಗೆ ಹೋದದ್ದು. ನಿಮ್ಮಲ್ಲಿಗೆ ಬಂದು ನನಗೆ ಈಗ ಒಂದು 20 ದಿವಸ ಬರ್ತಾ ಇದ್ದೆ. ಮತ್ತೆ ನಮ್ಗೆ ಹೋಗಿ ಬರ್ಲಿಕ್ಕೆ ಸ್ವಲ್ಪ ದೂರ ಉಂಟು. ಹಾಗೆ ನನಗೆ ಒಂದು 90% ರಿಸಲ್ಟ್ ಬಂದಿದೆ. ಎಷ್ಟು ಸಮಯದಲ್ಲಿ 15-20 ವರ್ಷದ ಆಗ್ತಾ ಬಂತು. ಈಗ ಸ್ವಲ್ಪ ಜಾಸ್ತಿ ಆಗ್ತಾ ಉಂಟು, ಆಗ್ತಿತ್ತು. ಈಗ ಅಲ್ಲಿ ಬಂದ ನಂತರ ಸ್ವಲ್ಪ ಕಡಿಮೆ ಆಗಿದೆ. ಈಗ ನಿಮ್ಮ ರಿಸಲ್ಟ್ ಅನ್ನ ನೋಡ್ಬೇಕಾದ್ರೆ ಬಂದ 1 ವಾರದಲ್ಲಿ ನಿಮ್ಗೇನು ಅಷ್ಟು ಚೇಂಜಸ್ ಬಂದಿರ್ಲಿಲ್ಲ. ಇಡೀ ಫ್ಯಾಮಿಲಿ ಬರುವಾಗ ಅವರಿಗೆಲ್ಲ ಚೇಂಜಸ್ ಬರ್ತಾ ಇತ್ತು. ನನ್ಗೇನು ಚೇಂಜಸ್ ಇಲ್ಲ ಅಂತ ಹೇಳಿ ಒಂದು ದಿನ ಸಪ್ಪೆ ಮಾಡಿ ಕುತ್ಕೊಂಡಿದ್ರು. ಅದ್ರ ಬಗ್ಗೆ ಏನ್ ಹೇಳ್ಲಿಕ್ಕೆ ಇಷ್ಟಪಡ್ತೀರಿ? ಅವಾಗ ಇದ್ದಂತ ಒಂದು ರಿಸಲ್ಟ್ ಈಗ ಏನ್ ಚೇಂಜಸ್ ಇದೆ? ಅವಾಗ ಅಂದ್ರೆ ಇಷ್ಟು ದೂರದಿಂದ ನಾವು ಬೆಳ್ತಂಗಡಿಯಿಂದ ಮಂಗಳೂರು ಬರ್ಲಿಕ್ಕೆ 1-2 ಗಂಟೆ ದಾರಿ ಉಂಟು. ಹಾಗೆ ಹೋಗುವಾಗ ತುಂಬಾ ಕಷ್ಟ ಆಗ್ತದೆ. ಆದ್ರೂ ನಾವು ಇಲ್ಲಿಂದ ಅಷ್ಟು ದೂರ ಬಂದು ನಮ್ಗೇನು ಪ್ರಯೋಜನ ಆಗ್ಲಿಲ್ಲ. ಈಗ ಉದಾಹರಣೆ ನನ್ನ ತಂದೆ ತಾಯಿ ಮಿಸ್ಸಸ್ ಎಲ್ಲ ಬರ್ತಿದ್ರು, ಅವರಿಗೆಲ್ಲ ಒಂದು ರಿಸಲ್ಟ್ ಬಂದಿದೆ. ನನಗೆ ಎಲ್ಲರಿಗೆ ಇವರನ್ನು ಕರ್ಕೊಂಡು ಬಂದವರಿಗೆ ರಿಸಲ್ಟ್ ಇಲ್ಲ ಅಂತ ನನಗೆ ಸ್ವಲ್ಪ ಬೇಸರ ಆಗಿತ್ತು. ಅಂದ್ರೆ ಅಷ್ಟು ದೂರ ಬಂದು ಏನು ಪ್ರಯೋಜನ ಆಗ್ಲಿಲ್ಲ ಅಂತ ಹೇಳಿ. ಆದ್ರೂ ಈಗ ನೋಡುವಾಗ ನನಗೆ ತುಂಬಾ ಖುಷಿ ಆಗ್ತಾ ಉಂಟು.
ಓಕೆ, ಹಾಗೆ ಬ್ರದರ್ ನಿಮ್ಮ ಫ್ಯಾಮಿಲಿ ಕೂಡ ಥೆರಪಿಗೆ ಬರ್ತಾ ಇದ್ರು. ತಂದೆ ತಾಯಿ ಮೇನ್ ಆಗಿ ತಂದೆ ಹೇಳಿದ್ರಿ ಅಂತ ಹೇಳಿದ್ರಿ. ತಂದೆ ಹತ್ರ ಕೇಳು ಏನೆಲ್ಲ ಪ್ರಾಬ್ಲಮ್ ಇತ್ತು? ನನಗೆ ಕಿಡ್ನಿ ಪ್ರಾಬ್ಲಮ್ ಇತ್ತು, ಮತ್ತೆ ಶುಗರ್ ಇತ್ತು, BP ಉಂಟು, ಮತ್ತೆ ಗ್ಯಾಸ್ಟ್ರಿಕ್, ಮತ್ತೆ ಎಲರ್ಜಿ ಇತ್ತು. ಈಗ ಇದರಲ್ಲಿ ಎಲರ್ಜಿ ಕಮ್ಮಿ ಆಗಿದೆ. ಯಾವ್ದ್ರಲ್ಲಿ ಮೇನ್ ಆಗಿ ನನಗೆ ಇದರಲ್ಲಿ ಸ್ಟೀಮ್ ಅಲ್ಲಿ ಅಂತ ಸ್ಟೀಮಾ? ಸ್ಟೀಮ್ ಅಲ್ಲಿ ಯಾವುದು ಎಲರ್ಜಿ ಕಮ್ಮಿ ಆದದ್ದು. ಯಾವ ರೀತಿ ಎಲರ್ಜಿ ಆಗ್ತದೆ? ಏನು ಕುಡ್ಲಿಕ್ಕೆ ಇಲ್ಲ, ಬಿಸಿ ನೀರೇ ಬೇಕು, ಇಲ್ಲಾಂದ್ರೆ ನನಗೆ ಇದಾಗ್ತದೆ ಶೀತ. ಮತ್ತೆ ಐಸ್ ಕ್ರೀಮ್ ತಿನ್ಲಿಕ್ಕೆ ಇಲ್ಲ, ಯಾವ್ದು ತಿಂದ್ರು ಎಲರ್ಜಿ, ಶೀತ ಆಗ್ತದೆ. ಈಗ ಅದೇನು ಆಗುದಿಲ್ಲ, ಎಲ್ಲ ಸರಿಯಾಗಿದೆ. ಈಗ ಕೋಲ್ಡ್ ಎಲ್ಲ ಕುಡಿತೀವಿ? ಕೋಲ್ಡ್ ಎಲ್ಲ ಕುಡಿತೇನೆ, ಏನು ಆಗುದಿಲ್ಲ ಹಾಗೆ. ಮತ್ತೆ ಗ್ಯಾಸ್ಟ್ರಿಕ್ ಎಂತ ತಿಂದ್ರು ಗ್ಯಾಸ್ಟ್ರಿಕ್ ಇದಾಗ್ತದೆ, ಅದೆಲ್ಲ ಕಮ್ಮಿ ಆಗಿದೆ. ಸ್ವಲ್ಪ ಉಂಟು, ಈಗ ಕಮ್ಮಿ ಆಗಿದೆ. 100ಕ್ಕೆ ಒಂದು 80% ಆಗಿದೆ. 80% ಆಗಿದೆ. ಬೇರೆ ಏನಾದ್ರು ಪ್ರಾಬ್ಲಮ್ ಇತ್ತು? ಬೇರೆ ಶುಗರ್ ಕಂಟ್ರೋಲ್ ಬಂದಿದೆ ಈಗ. ಶುಗರ್ ಕಂಟ್ರೋಲಿಗೆ ಬಂದಿದೆ ಅಂತ ಹೇಳಿ ಎಷ್ಟಿತ್ತು ಮೊದಲು? ಈಗ ಮಾತ್ರ ತೆಕೊಂಡ್ರು 200-250 ಇರ್ತಿತ್ತು, ಈಗ ಒಂದು 150ಗೆ ಬಂದಿದೆ. ಒಂದು ಮಾತ್ರ ಕಮ್ಮಿ ಮಾಡಿದ್ದೇನೆ ನಾನು. ಇನ್ಸೂರೆನ್ಸ್ ಮಾತ್ರ ಈಗ. ಮೊದಲು ಇನ್ಸೂರೆನ್ಸ್ ತೆಕೊಂಡು ಹೌದೌದು ಒಂದು ಮಾತ್ರ ಬೆಳಿಗ್ಗೆ ಎಷ್ಟು ತೆಗೆದಿದ್ದೆ, 25 ಬೆಳಿಗ್ಗೆ, ಸಾಯಂಕಾಲ 20 ಇನ್ಸೂರೆನ್ಸ್ ತೆಗಿತಿದ್ದೆ. ಬೆಳಿಗ್ಗೆ ಒಂದು ಮಾತ್ರ ತೆಗೆದಿದ್ದೆ, ಈಗ ಮಾತ್ರ ಸ್ಟಾಪ್ ಮಾಡಿದ್ದೇನೆ. 20 ದಿನದಲ್ಲೇ ಮಾತ್ರೆಯನ್ನ ಸ್ಟಾಪ್ ಮಾಡಿದ್ರು. ಬೇರೆ ನಿಮ್ಮ ಮಿಸಸ್ ಕೂಡ ನಿಮ್ಮೊಟ್ಟಿಗೆ ಬರ್ತಾ ಇದ್ರು, ಅವರಿಗೆ ಏನೆಲ್ಲ ತುಂಬಾ ಕಾಲು ಇದಾಗ್ತಿತ್ತು, ಶುಗರ್ BP ಹೈ ಇತ್ತು. ಎಷ್ಟು ಇದು ಮಾತ್ರೆ ತಗೊಂಡ್ರು 250 ಕೆಳಗೆ ಬರುದಿಲ್ಲ ಸರಿ ಹೊಟ್ಟೆಗೆ. ಈಗ ಅದೆಲ್ಲ ಕಂಟ್ರೋಲ್ ಆಗಿ ಒಂದು 120ಗೆ ಬಂದಿದೆ. ಹಾಗೇನೆ ಅಮ್ಮನಿಗೆ ಅಂತ ಹೇಳುವಾಗ ಕಾಲಡಿ ಅದರಲ್ಲಿ ರಕ್ತ ಬರ್ತಿತ್ತು, ಈಗ ಕಮ್ಮಿ ಆಗಿದೆ, ಒಂದು ವಾರದಲ್ಲೇ ಕಮ್ಮಿ ಆಗಿದೆ. ಯಾವ್ದ್ರಲ್ಲಿ ಅಲ್ಲಿಯಾ ನನ್ಗೆ ಕಲಿಸ್ತದೆ ಇದರಲ್ಲಿ ಅಂತ ಮಸಾಜ್ ಅಲ್ಲಿ ಅಂತ. ಹೌದು, ಹಾಗೆ ವಾಟರ್ ಥೆರಪಿಯನ್ನ ಮಾಡ್ತಾ ಇದ್ದೆ, ಅದು ತೊಂದರೆ ಇಲ್ಲ. ಆದ್ರೆ ನನ್ಗೆ ಮಸಾಜ್ ಚೇರ್ ಅಲ್ಲಿ ಖುಷಿಯಾಗಿದೆ. ಹಾಗೆ ಬೇರೆ ಏನೆಲ್ಲ ಪ್ರಾಬ್ಲಮ್ ಇತ್ತು ಅಮ್ಮನಿಗೆ? ಅವರಿಗೆ ಗ್ಯಾಸ್ಟ್ರಿಕ್ ಇತ್ತು, ಅದು ಕಮ್ಮಿ ಆಗಿದೆ. ಒಟ್ಟಿನಲ್ಲಿ ಥೆರಪಿ ಒಳ್ಳೇದಾಗ್ತಾ ಇದೆ, ರಿಸಲ್ಟ್ ಅನ್ನ ಫ್ಯಾಮಿಲಿ ಪಡ್ಕೊಂಡು. ಹೌದೌದು. ಹಾಗೆ ನಿಮ್ಮ ಮಗ ಬಂದ್ಬಿಟ್ಟು ಮನೆಯಲ್ಲಿ ಆಲ್ಕ್ಲೈನ್ ಡಿವೈಸ್ ಅನ್ನ ಹಾಕಿಸ್ಕೊಂಡಿದ್ದಾರೆ. ನಿಮ್ಮ ಮನೆಯಲ್ಲಿ ಚೇರ್ ಬೆಡ್ ಥೆರಪಿ ಕೂಡ ಇದೆ. ಯಾಕೆ ಈ ಒಂದು ಥೆರಪಿಯನ್ನ ಮನೆಯಲ್ಲಿ ಯೂಸ್ ಮಾಡ್ತಾರೆ? ನಂಗೆ ಹೋಗ್ಲಿಕ್ಕೆ ಬರ್ಲಿಕ್ಕೆ ತುಂಬಾ ದೂರ ಉಂಟು, ಆಮೇಲೆ ನನ್ಗೂ ಆಗ್ತದೆ, ನನ್ನ ಮನೆಯವರಿಗೆ ಆಗ್ತದೆ, ಫ್ಯಾಮಿಲಿಗೆ ಎಲ್ಲರಿಗೂ. ಅಂದ್ರೆ ಇಲ್ಲಿಂದ ಎಲ್ಲರಿಗೂ ಹೋಗ್ಲಿಕ್ಕೆ ಆಗಲ್ಲ. ನನ್ನ ಮಗನಿಗೆ, ನನ್ನ ಸೊಸೆಗೆ, ಎಲ್ಲರಿಗೂ ಆಗ್ತದೆ, ಮತ್ತು ನನ್ನ ಮಕ್ಕಳಿಗೆ ಆಗ್ತದೆ. ಇಬ್ರು ಮಕ್ಕಳಿದ್ದಾರೆ, ಅವ್ರಿಗೂ ಆಗ್ತದೆ. ಹಾಗಾಗಿ ನಾನು ಮನೆಗೆ ಚೇರ್ ಬೆಡ್ ಹಾಕಿದ್ದು. ಹಾಗಾಗಿ ಮನೆಯ ಹಿರಿಯನಾಗಿ ಇಡೀ ಫ್ಯಾಮಿಲಿಗೆ ಹೆಲ್ತ್ ಅನ್ನ ಕೊಟ್ಟಿದ್ದೀವಿ. ಹಾಗೆ ಈ ಚೇರ್ ಬೆಡ್ಗೆ ಹಾಕಿದಂತ ಹಣ ಏನಾದ್ರು ವೇಸ್ಟ್ ಅಂತ ಅನಿಸುತ್ತಾ? ಇಲ್ಲ, ಅದು ನಿಮ್ಗೆ ತುಂಬಾ ಉಪಕಾರ ಕಾಣ್ತಾ ಇದೆ. ಇದರಲ್ಲಿ ಲಕ್ಷಗಟ್ಟಲೆ ಲಾಭ ಇದ್ದಾಗೆ ಕಾಣ್ತದೆ. ಹೌದೌದು. ಹಾಸ್ಪಿಟಲಿಗೆ ಹಾಕುವಂತ ದುಡ್ಡು ನಾವು ಮನೆಯಲ್ಲಿ ಇದು ಯೂಸ್ ಆಗ್ತದಲ್ಲ, ಪ್ರಿವೆನ್ಷನ್ ಆಗಿ ಥೆರಪಿಯನ್ನ ಮಾಡಿ ಹೊರಗೆ ಹೋಗ್ಲಿಕ್ಕಿಲ್ಲ, ನಡ್ಕೊಂಡು ಹೋಗ್ಲಿಕ್ಕಿಲ್ಲ, ಇಲ್ಲಿ ಆಗ್ತದೆಲ್ಲ. ಅದೇ ಹಾಗೆ ಚೇರ್ ಬೆಡ್ ಪರ್ಚೇಸ್ ಮಾಡಿದ್ವಿ. ಹಾಗೆ ಅತ್ತೆ ಸೊಸೆ ಇದ್ದೀವಿ, ಒಟ್ಟಿಗೆ ಥೆರಪಿಯನ್ನ ಕೂಡ ಮಾಡ್ತಾ ಇದ್ವಿ. ಅತ್ತೆಯ ಬಗ್ಗೆ ಅಂದ್ರೆ ಅವರ ಪ್ರಾಬ್ಲಮ್ ಅಂತ ಹೇಳುವಾಗ ಕಾಲಿನಲ್ಲಿ ಶುಗರ್ ಇಂದಾಗಿ ಬ್ಲೀಡಿಂಗ್ ಆಗ್ತಾ ಇತ್ತು, ಅದ್ರ ಬಗ್ಗೆ ಏನ್ ಹೇಳ್ಲಿಕ್ಕೆ ಇಷ್ಟ? ಎಲ್ಲಾ ತರ ಆಯಿಲ್ಮೆಂಟ್ ಹಚ್ತಾ ಇದ್ರು, ಕಾಲು ಕಡಿಮೆ ಬರ್ತಾ ಇದ್ದೀನಿ. ಅವರಿಗೆ ಸಾಫ್ಟ್, ಅವರು ಕೂಗ್ತಾ ಇದ್ರು, ಕಾಲಲ್ಲಿ ಎಲ್ಲ ಬ್ಲಡ್ ಬರ್ತದೆ. ಸರ್ಜರಿಗೆ ಬಂದ ನಂತರ ಅಲ್ಲಿ ವಾಟರ್ ಥೆರಪಿ ಅದರಲ್ಲೇ ಯೂಸ್ ಆಯ್ತು. ಅದರಲ್ಲಿ ಅವ್ರಿಗೊಂದು 3 days ಅಲ್ಲಿಯೇ ಕಡಿಮೆ ಆಯ್ತು. ಈಗ ಕಂಪ್ಲೀಟ್ ಕಡಿಮೆ ಆಗಿದೆ. ಅವರಿಗೆ ಎಂತ ಇಂಟ್ರೆಸ್ಟ್, ನಾವು ಸರಂಟಿಗೆ ಹೋಗುವುದು, ಇಲ್ಲದ್ರೆ ಎಲ್ಲಿ ಕೂಡ ಅವರು ಹಾಸ್ಪಿಟಲ್ಗೆ ಬರ್ತಾ ಇದ್ದೀವಿ. ಈಗ ತುಂಬಾ ಅವ್ರಿಗೆ ಇಂಟ್ರೆಸ್ಟ್, ಯಾಕಂದ್ರೆ ಅವ್ರ ಪ್ರಾಬ್ಲಮ್ ಶುಗರ್ ಕೂಡ ಕಡಿಮೆ ಆಗಿದೆ, ಗ್ಯಾಸ್ಟ್ರಿಕ್ ಇಲ್ಲದ್ರೆ ಹೊಟ್ಟೆಗೆ ಅವರು ಏನು ಇರ್ತಾ ಇರ್ಲಿಲ್ಲ. ಅರ್ಧ ಚಪಾತಿ ಬೆಳಿಗ್ಗೆ ತಿಂತಾ ಇದ್ರು, ಹೀಗಾಗಿ ಅಲ್ಲ, ಮಧ್ಯಾಹ್ನ ಊಟ ಮಾಡ್ತಾರೆ, ರಾತ್ರಿ ತಿಂತಾರೆ, ಹಸಿ ಕೂಡ ಬಂದಿದೆ. ತುಂಬಾ ಖುಷಿ ಆಗ್ತದೆ ಅವ್ರಿಗೆ. ನಮ್ಗೆ ಕೂಡ ಹಾಗೇನೆ, ಅವರು ಸಹ ಬೇಡ ಹೋಗುದು ಅಂತ ಹೇಳಿದ್ರೆ ಅವರು ಇಂಟ್ರೆಸ್ಟ್ ಮಾಡಿ ಕಾಲ್ ಮಾಡ್ತಾರೆ, ಹೋಗ್ಬೋದ ಇದೆಲ್ಲ ಪ್ರಾಬ್ಲಮ್ ಸಾಲ್ವ್ ಆಗಿದೆ. ಹಾಗೇನೆ ಥೆರಪಿಗೆ ಬರ್ತಾ ಇದ್ರಿ, ಆ ಸೆರಾಕಿಯರ್ನ ವಾತಾವರಣ ಹೇಗೆ ಅನಿಸ್ತಾ ಇದೆ? ತುಂಬಾ ಖುಷಿ ಆಗ್ತದೆ. ಸೆರಾಕಿಯರಲ್ಲಿ ತುಂಬಾ ಅಲ್ಲಿ ಸ್ಟಾಫ್ ವರ್ಗು ಎಲ್ಲರೂ ತುಂಬಾ ಇಷ್ಟ ಆಗಿದೆ.
ಅಲ್ಲಿ ಕೂಡ ಎಲ್ಲ ಟ್ರೀಟ್ಮೆಂಟ್ ಕೂಡ ತುಂಬಾ ಖುಷಿಯಾಗಿದೆ ನಮ್ಗೆ ತುಂಬಾ ಎಲ್ಲ ಪ್ರಾಬ್ಲಮ್ ಇತ್ತು ಎಲ್ಲ ಸಾಲ್ವ್ ಆಗಿದೆ ತುಂಬಾ ಖುಷಿ ಆಗ್ತದೆ. ಇನ್ನೂ ಕೂಡ ಸಾರಾಕೆ ತುಂಬಾ ಎತ್ತರಕ್ಕೆ ಬೆಳೀಲಿ ಅಂತ ನಾನು ದೇವರ ಹತ್ರ ಪ್ರಾರ್ಥಿಸ್ತೇನೆ ಅಷ್ಟೇ. ಸಾರಾಕೆ ಮದರ್ ಕೇರ್ ಅಂತ ಹೇಳ್ತಾರೆ, ಅದು ಕರೆಕ್ಟ್ 100%. ಯಾಕೆಂದ್ರೆ ಒಂದು ತಾಯಿ ಮತ್ತೊಂದು ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾರೆ ಅದೇ ತರ ತೆರಾ ಕೇರ್ ನಲ್ಲಿ ಕೂಡ ಇದು ನಮ್ಮನ್ನೆಲ್ಲ ಚಂದ ನೋಡ್ತಾ ಇದ್ದಾರೆ. ಅದು 100% ಕರೆಕ್ಟ್ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ.